ಇವಾಗ ಆಲ್ರೆಡಿ 10 o'clock ಆಗೈತಿ. ಕೆಲಸ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇದು ಸ್ವಲ್ಪ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವತ್ತಿನ ನಾಷ್ಟ ಇದು ಚಪಾತಿ. ಇದ್ರೊಳಗೆ ಕೆಂಪು ಚಿಲ್ಲಿದು ಚಟ್ನಿ ಹಾಕ್ಯಾರ. ಇದು ಚಟ್ನಿ ಹಾಕ್ಯಾರ, ಹಾಕಿ ಚಪಾತಿ ಮಾಡ್ಯಾರ. ಇದ್ರ ಜೊತೆ ಚಹಾ, ಭಾಜಿ ಮತ್ತು ಕೆಂಪು ಚಟ್ನಿ, ಪಿಕಲ್. ಇದು ಹಸೆ ಮೆಣಸಿನ್ಕಾಯ್ದು ಚಟ್ನಿ. ನಾಷ್ಟದ ಜೊತೆಗೆ ಚುಮ್ಮರಿ ಮತ್ತು ಚಹಾ. ಇದು ಇಷ್ಟ ಅಲ್ಲ, ಚಹಾ ಇನ್ನೂ ಇಲ್ಲ. ಒಂದು ಗ್ಲಾಸ್ ಚಹಾ ಚುಮ್ಮರಿ ತಿನ್ನಕ್ಕೆ ಮಸ್ತ್ ಮಜಾ ಬರುತ್ತೆ. ಮಾರ್ನಿಂಗ್ ಚಹಾ ಚುಮ್ಮರಿ. ಇವಾಗ ಮಧ್ಯಾಹ್ನ ಎಷ್ಟು ಆಲ್ಮೋಸ್ಟ್ 3 ಗಂಟೆ ಆಗಿ, ಇನ್ನೊಂದು 10 ನಿಮಿಷ ಐತಿ. ಮಾರ್ನಿಂಗ್ 9-10 ಗಂಟೆಯಿಂದ ಕುಂತೀನಿ. ಬ್ರೇಕ್ಫಾಸ್ಟ್ ಒಂದು ಮುಗ್ದದ್ದು, ಊಟ ಇನ್ನೂ ಇಲ್ಲ. ಇವತ್ತು ಮೇ ಬಿ ಊಟ 4-5 ಗಂಟೆ ಆಗುತ್ತೆ. ಇನ್ನೂ ಕೆಲಸ ಐತಿ. ಕೆಲಸ ಮುಗಿಸ್ಕೊಂಡು ಊಟ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತು 3 ಗಂಟೆಗೆ ಕುಂತೆ ಅಂದ್ರೆ 4-5 ಅಟ್ಲೀಸ್ಟ್ 5-5:30 ಆಗುತ್ತೆ. 4-5-6 3 ತಾಸು 2-3 ತಾಸು ಮತ್ತೆ ಕಂಟಿನ್ಯೂಸ್ ಕೊಡ್ಬೇಕು. ಒಂದು 10 ನಿಮಿಷ ಬ್ರೇಕ್ ತೊಗೊಂಡು ಮತ್ತು ಕೆಲಸ ಮಾಡೋನು. ಇದು ನಮ್ಮ ಡ್ರಾಯಿಂಗ್ ಹಾಲ್. ಇಲ್ಲೇ ಇನ್ನೂ ಸೋಫಾ ತಂದಿಲ್ಲ. ಇಲ್ಲಿ ನಾರ್ಮಲ್ ಒಂದು ಸಣ್ಣ ಏನೋ ಒಂದು ಬೆಡ್, ಟೆಂಪ್ರರಿ ಬೆಡ್ ಹಾಕಿವಿ. ಅದು ಬಿಟ್ಟರೆ ಟಿ.ವಿ, ಟೇಬಲ್ ಫ್ಯಾನು ಬೇಕು. ಎಷ್ಟು ಜಡ ಆಯ್ತಪ್ಪ ಅಂದ್ರೆ ಸೀಲಿಂಗ್ ಫ್ಯಾನ್ ಸಾಕಾಗ್ಬಲ್ತ. ಅದು ಬಿಟ್ರಪ್ಪ ಅಂದ್ರೆ ಇದು ಏನು ಡೋರ್ ಐತಿ, ಇದು ಕಿಚನ್ ಡೋರ್. ಅದು ಏನೈತಿ, ಒಂದು ಎಕ್ಸ್ಟ್ರಾ ರೂಮು ನಾವು ಸ್ಟೋರ್ ರೂಮ್ ಮಾಡ್ಕೊಂಡೀವಿ. ಅದಾದಮೇಲೆ ಅದು ಏನೈತಲ್ಲ, ಅದು ಮಮ್ಮಿ ಪಪ್ಪಾದ ರೂಮ್. ಅದು ಬಿಟ್ರೆ ಅಲ್ಲೇ ನಿಮ್ಗೆ ಕ್ರಿಸ್ಟಲ್ ಕರ್ಟನ್ ಕಾಣತ್ತಲ್ಲ, ಅದ್ರ ಒಳಗಡೆ ಹೋದ್ರೆ ಅಲ್ಲಿ ನನ್ನ ರೂಮ್ ಐತಿ. ಸದ್ಯಕ್ಕಿನ್ನೂ ಸೋಫಾ ಸೆಟ್ ತಂದಿಲ್ಲ. ಅದಕ್ಕೆ ಹಾಲ್ ಇಷ್ಟು ಖಾಲಿ ದೊಡ್ಡದು ಕಾಣತ್ತೈತಿ. ಸೋಫಾ ತಂದ್ರೆ ಮೇ ಬಿ ಇಲ್ಲಿ ಇಡ್ಬೇಕು, ಈ ವಾಲ್ ಹತ್ರ. ಇಲ್ಲಪ್ಪ ಅಂದರೆ ಇಲ್ಲಿ ವಿಂಡೋ ಬಾಜು ಇಡ್ಬೇಕು. ಇನ್ನೂ ಗೊತ್ತಿಲ್ಲ ಎಲ್ಲಿ ಇಡ್ಬೇಕಂತ. ಬಟ್ ಸೋಫಾ ತಂದ್ರಪ್ಪ ಅಂದ್ರೆ ಹಾಲ್ ಏನೈತಿ ಇಷ್ಟು ದೊಡ್ಡದು ಕಾಣತ್ತೈತಲ್ಲ, ಅದು ಸ್ವಲ್ಪ ಸಣ್ಣದು ಕಾಣುತ್ತೆ. ಬಟ್ ದಟ್ಸ್ ಓಕೆ. ಅದು ಬಿಟ್ಟರೆ ಮನೆ ಬಂದು ಇನ್ನೂ ಮೇ ಬಿ 1 ತಿಂಗಳೂ ಆಗಿಲ್ಲ. ಮಾರ್ಚ್ 8ಕ್ಕೆ ಬಂದೀವಿ. ಇವತ್ತು ಎಷ್ಟು, ಮಾರ್ಚ್ 27. ಇನ್ನೂ 1 ತಿಂಗಳು ಆಗಿಲ್ಲ. ಸದ್ಯಕ್ಕೆ ಎಲ್ಲ ಐಟಮ್ 1 ತಿಂಗಳು ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದೊಂದು ಐಟಮ್ ತಂದೆಲ್ಲ ನೀಟ್ ಮನೆ ಸೆಟ್ ಮಾಡೋಕೆ. ಸದ್ಯಕ್ಕೆ ಹಾಲ್ ಒಳಗೆ ಟಿ.ವಿ, ಫ್ಯಾನ್ ಅಂತೂ ಬೇಕು. ಟೇಬಲ್ ಇಟ್ಟಿವಿ. ಹಂಗೆ ಸ್ವಲ್ಪ ನಾರ್ಮಲಿ ಇಲ್ಲಿ ಏನೈತಲ್ಲ ಕರ್ಟನ್ನ, ಪಿಕಾಕ್ ಕರ್ಟನ್. ಅದ್ರ ಹಿಂದ್ಗಡೆ ಬಾತ್ರೂಮ್ ಟಾಯ್ಲೆಟ್ ಐತಿ. ಅದು ಬಿಟ್ಟರೆ ಹಾಲ್ ಒಳಗಂತೂ ಇಷ್ಟ ಡೆಕೋರೇಷನ್ ಮಾಡಿ ಫ್ರಿಜ್ ಒಂದು ಇಟ್ಟಿವಿ. ಕಿಚನ್ ಇಲ್ಲೈತಿ ನಮ್ದು, ಬಟ್ ನಾವು ಇಲ್ಲಿಟ್ಟಿಲ್ಲ. ಯಾಕಂದ್ರೆ ಕಿಚನ್ ಒಳಗೆ ಸ್ಪೇಸ್ ಸ್ವಲ್ಪ ಜಾಸ್ತಿ ಇರಲಿ. ಹಾಲ್ ದೊಡ್ಡದೈತಿ, ಮೇ ಬಿ ಇಲ್ಲಿಟ್ರೆ ನಡೀತದೆ ಅಂತ ಹೇಳಿ ನಾವು ಇಲ್ಲಿಟ್ಟಿವಿ ಫ್ರಿಜ್. ಆಮೇಲೆ ಅದು ಬಿಟ್ಟರೆ ಸದ್ಯಕ್ಕೆ ಹಾಲ್ ಹೋಗಿ ಡೆಕೋರೇಷನ್ ಏನು ಜಾಸ್ತಿ ಮಾಡಿಲ್ಲ ನಾನು. ಇದೇನು ಟೇಬಲ್ ಕ್ಲೋತ್ ಐತೆ ಅದು ಹಾಕಿ ಸ್ವಲ್ಪ ಡೀಸೆಂಟಾಗಿ ಕಾಣಲಿ ಅಂಥೇಳಿ. ಬಾಕಿ ಅಲ್ಲೇ ಏನೈತಲ್ಲ ಬಾತ್ರೂಮ್ ಹೋಗೋ ಪ್ಲೇಸ್ ಹತ್ರ ಅಲ್ಲಿ ಕರ್ಟನ್ ಇರಲಿಲ್ಲ, ಅಲ್ಲಿ ಓಪನ್ ಇತ್ತು. ಸೊ ಓಪನ್ ಇದ್ದರೂ ಪರವಾಗಿಲ್ಲ, ನಡೀತಿತ್ತು. ಬಟ್ ನಾನೇನು ಅಂದ್ಕೊಂಡೆ, ಇಲ್ಲಿ ಸ್ವಲ್ಪ ಕರ್ಟನ್ ಹಾಕಿದ್ರೆ ಚಲೋ ಕಾಣಿಸುತ್ತೆ ಅಂಥೇಳಿ ಇಲ್ಲೇ ಕರ್ಟನ್ ಹಾಕೀನಿ. ಅದಾದಮೇಲೆ ಕರ್ಟನ್ನ ಪಿಕಾಕ್ ನವಿಲಿಂದ ಡಿಸೈನಿಂದ ಐತಿ, ಭಾಳ ಚಂದ ಐತಿ. ನಾನೇನು ಮಾಡೀನಿ, ಅದಕ್ಕೆ ಮ್ಯಾಚ್ ಆಗುವಂಥದ್ದು ಗಡಿಯಾರ ಹಾಕಿನಿಲ್ಲ. ಈಗ ಟೈಮ್ ಎಷ್ಟಾಗೈತಿ ನಮ್ದು ಫೋನ್ ಒಳಗೆ 2:51. ಇಲ್ಲೆಷ್ಟಾಗೈತಿ 11:20. ಇದು ಶೆಲ್ ಮೇ ಬಿ ಪ್ರಾಬ್ಲಮ್ ಐತಿ, ಶೆಲ್ ಚೇಂಜ್ ಮಾಡ್ಬೇಕಾ. ಓಕೆ ಮಾಡೋಣ. ಅದು ಬಿಟ್ಟರೆ ಇದೇನು ಕರ್ಟನ್ ನೋಡಾಕ್ತಿರಲ್ಲ ನೀವು, ಇಲ್ಲಿ ನಾನು ನವಿಲಿಂದ ಮಾಡಿ, ಇದ್ರ ಮ್ಯಾಚಿಂಗ್ ನವಿಲಿಂದ ಗಡಿಯಾರ ತಂದೀನಿ. 2 ಮ್ಯಾಚ್ ಮಾಡೀನಿ, ಚಂದ ಕಾಣಾಗ್ತೈತಿ.
ನೋಡ್ರಿ, ನವಿಲೆ ಚಂದ ಕಾಣತ್ತೆ, ಎರಡು ಮ್ಯಾಚಿಂಗ. ಅದು ಬಿಟ್ರಪ್ಪ ಅಂದ್ರೆ ಇಲ್ಲೇ ಏನೈತಿ ನನ್ನ ರೂಮ್ ಹೋಗು ಪ್ಲೇಸ್ ಒಳಗೂ ಏನೈತಿ ಓಪನ್ ಏರಿಯಾ ಇತ್ತು. ಓಪನ್ ಇತ್ತು, ಅಲ್ಲೇನು ಕರ್ಟನ್ ಏನೂ ಇದ್ದಿಲ್ಲ. ಸೊ ಅದು ಸ್ವಲ್ಪ ಚಲೋ ಕಾಣಲಿ ಅಂಥೇಳಿ ಅಲ್ಲಿ ಕ್ರಿಸ್ಟಲ್ದು ಹಾಕಿನಿ. ಇಲ್ಲೇ ಕ್ರಿಸ್ಟಲ್ದ ಒಂದು ಬ್ಯೂಟಿಫುಲ್ ಕರ್ಟನ್ ಹಾಕಿ. ಬಾಕಿ ಇಲ್ಲಿ ಡೆಕೋರೇಷನ್, ಇಲ್ಲಿ ಕಿಲಿ ಇಡಾಕ ಒಂದು ಸ್ಟ್ಯಾಂಡ್ ಟೈಪ್ ಟೂಲ್ ಹಾಕಿನಿ. ಅದು ಬಿಟ್ಟರೆ ಇಲ್ಲಿ ಕ್ಯಾಲೆಂಡರ್ ಹಾಕಿವಿ. ಅದು ಬಿಟ್ಟರೆ ಅಲ್ಲೊಂದು ಬೋರ್ಡ್ ಹಾಕಿನಿ, ಮಾಮ್ಸ್ ಕಿಚನ್. ಅದು ನಮ್ಮ ಮಮ್ಮಿಯವ್ರ ಕಿಚನ್ ಅಂತ ಹೇಳಿ ಒಂದು ಮಾಮ್ಸ್ ಕಿಚನ್ ಅಂತ ಹೇಳಿ ಬೋರ್ಡ್ ಹಾಕಿನಿ. ಅದು ಬಿಟ್ಟರೆ ಇಲ್ಲಿ ಏನು ಕಾಣಕತ್ತಾವ ನೋಡ್ರಿ ನಿಮ್ಗೆ, ಕಲರ್ ಬೀಡಿಂದ ಈ ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಒಂದೊಂದು ಬೀಡ್ ಹಾಕಿನಿ. ಅದು ಯೂಶ್ವಲಿ ಎಲ್ಲ ಸೇರಿ ಹಿಂಗೆ ನಾ ಹಾಕಿನಲ್ಲ ಒಂದು ಡೋರ್ ಹತ್ರ ಕಂಪ್ಲೀಟ್ ಕರ್ಟನ್. ಅದೇ ಥರ ಇದು ಏನೈತೆ ನೋಡ್ರಿ, ಇಲ್ಲಿ ಬಾಗ್ಲದ ಹತ್ರ ಲೆಫ್ಟ್ ಆ್ಯಂಡ್ ರೈಟ್ ನೋಡತ್ತಿರಲ್ಲ, ಇದು ಒಂದ ಕಡೆ ಹಾಕಬೇಕಿತ್ತು. ಬಟ್ ಒಂದ ಕಡೆ ಹಾಕೋಕ್ಕೆಲ್ಲೂ ಸ್ಪೇಸ್ ನಮ್ಗೆ ಕರೆಕ್ಟ್ ಅನಿಸಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಅವು ಎಲ್ಲನೂ ಒಂದೊಂದು ಡೋರಿಗೆ ಲೆಫ್ಟ್ ಆ್ಯಂಡ್ ರೈಟ್ ಹಾಕೀನಿ. ನೋಡ್ರಿ, ಇಲ್ಲೂ ಹಾಕೀನಿ. ಈ ರೂಮ್ ಇದು ಕಿಚನ್ನಿಗೂ ಹಾಕೀನಿ. ಬಾಕಿ ಇಲ್ಲಿ ಇನ್ನೊಂದು ಸ್ಟೋರ್ ರೂಮ್, ಎಕ್ಸ್ಟ್ರಾ ರೂಮ್ ಐತಲ್ಲ, ಇದಕ್ಕೂ ಹಾಕೀನಿ. ಮತ್ತು ಒಳಗೆ ನಂದು ಇಲ್ಲಿ ಒಳಗೆ ರೂಮ್ ಐತಿ, ಅಲ್ಲೂ ಹಾಕಿ ಅಷ್ಟು ಡೆಕೋರೇಟ್ ಮಾಡಿ. ಇನ್ನೂ ಡೆಕೋರೇಟ್ ಮಾಡೋದು ಭಾಳ ಐತಿ. ಇಲ್ಲಿ ಐತಿ ನೋಡ್ರಿ ವಿಂಡೋ. ಇದು ವಿಂಡೋಕ್ಕೆ ಇನ್ನೂ ಕರ್ಟನ್ ಹಾಕೋದು ಬಾಕಿ ಐತಿ. ಅದು ಕರ್ಟನ್ ಆರ್ಡರ್ ಮಾಡೀನಿ. ಒಂದು ಕರ್ಟನ್ ಬಂದೈತಿ, ಇನ್ನೊಂದು ಬಂದಿಲ್ಲ. ಅದು ಬಂತಪ್ಪ ಅಂದ್ರೆ ಇಲ್ಲಿ ಕರ್ಟನ್ ಹಾಕ್ತೀವಿ. ಡೇ ಟೈಮ್ ಒಳಗಂತೂ ಓಪನ್ ಬಿಡ್ತೀವಿ, ಸ್ವಲ್ಪ ಬೆಳಕು ಗಾಳಿ ಬರಲಿ ಅಂತ. ಬಟ್ ನೈಟ್ ಟೈಮ್ ಒಳಗೆ ಸ್ವಲ್ಪ ಕರ್ಟನ್ ಹಾಕ್ಕೊಂಡು ಕೊಡಬೇಕಲ್ಲ, ಈವನ್ ಮಲಗು ಆಗಬೇಕಪ್ಪ ಅಂದ್ರೆ, ಈವನ್ ಡೇ ಟೈಮ್ ಹೋಗು ಆ ಟೈಮಿಗೆ ಬೇಕಪ್ಪ ಅಂದ್ರೆ ಕರ್ಟನ್ ಹಾಕೋದು ತೆಗೋದು ಮಾಡ್ಬೇಕು. ಇಲ್ಲೇ ಕರ್ಟನ್ ಹಾಕ್ಲಿಕ್ಕೆ ಯಾವುದು ಮಳೆ ಅದು ಇದಿಲ್ಲ. ಬಟ್ ನಾನು ಸ್ಟಿಕ್ಕರ್ ಟೈಪ್ ಬರ್ತಾವೆ ಸ್ಟಿಕ್ಕರ್ಸ್. ಆ ಸ್ಟಿಕ್ಕರ್ಸ್ ಒಳಗೂ ಹುಕ್ ಇರುತ್ತೆ, ಪೈಪ್ ಹೋಲ್ಡ್ ಮಾಡುವಂಥದ್ದು. ಇಲ್ಲಿ ಹಾಕಿ ನಾನು ಮೇ ಬಿ ಇಲ್ಲಿ ಕಾಣಿಸ್ತಿರ್ಬೋದು. ಇಲ್ಲಿ ವೈಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇದು ಕಾಣತ್ತೈತೆ ನೋಡ್ರಿ. ಇಲ್ಲೇ ಇದು ಸ್ಟಿಕ್ಕರ್, ಅದ್ರೊಳಗೆ ಹುಕ್ ಇರುತ್ತೆ. ಆ ಹುಕ್ ಒಂದು ಪೈಪ್ನ ಹೋಲ್ಡ್ ಮಾಡುತ್ತೆ. ಸೊ ಇದೇನೆಲ್ಲ ನೋಡಾಕ್ತಿರಲ್ಲ, ಇದು ವಿತೌಟ್ ಮಳಿ ಏನೂ ಬಡಿಲಾರ್ದ ಗಾಡಿಗೆ ಮಾಡಿದ್ದ. ಇದೇ ಸೇಮ್ ಇಲ್ಲೂ ಮಾಡ್ತೀನಿ. ಇಲ್ಲೇ ಒಂದು 2 ಕರ್ಟನ್ ಹಾಕ್ತೀನಿ, ಇನ್ನೂ ಸ್ವಲ್ಪ ಚಲೋ ಕಾಣಿಸುತ್ತೆ. ಬಾಕಿ ಇವು 2 ಏನದಾವಲ್ಲ, ಇದ್ರೊಳಗೆ ನಮ್ಮ ಇದು ಅದಾವೆ, ಚಪ್ಪಲ್, ಶೂಸ್, ಅದೆಲ್ಲ ಇದ್ರಾಗಿರ್ತೀವಿ. ಇವತ್ತಿನ ಮಧ್ಯಾಹ್ನದ ಊಟ ಚಿಕನ್, ಸಾಂಬಾರ್, ಆನಿಯನ್, ಟೊಮೊಟೊ, ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೀನಿ. ಆಮೇಲೆ ಲೆಮನ್, ಆಮೇಲೆ ಚಪಾತಿ. ಇವತ್ತು 27th ಮಾರ್ಚ್. ಇವತ್ತು ನಮ್ಮನೆ ಇವಾಗ ಆಲ್ರೆಡಿ ಎಷ್ಟಾಗಿತ್ತು ಅಂದ್ರೆ 6:45. 6:15 ಎಷ್ಟು ಜಲ್ದಿ ಟೆಂಪಲ್ಗೆ ಹೋಗ್ಬೇಕು ರೆಡಿ ಆಗಿ ಅಂದರು. ಕೆಲಸನ 6 ಗಂಟೆಗೆ ಮುಗಿತು. ರೆಡಿ ಆಗಿ ಸ್ವಲ್ಪ ಹೋಗೋಷ್ಟೊತ್ತೇ ಟೈಮ್ ಆಗಿಬಿಡ್ತು. ಇವತ್ತು ರಾಮನವಮಿ ಐತಿ. ಇವತ್ತು ಸ್ವಲ್ಪ ರೆಡಿ ಆಗಿ ಕೆಲಸ ಮುಗಿಸ್ಕೊಂಡು ಈಗ ಸ್ವಲ್ಪ ಟೆಂಪಲ್ಗೆ ಹೋಗಿ ಬರ್ತೀನಿ ವಾಪಸ್. ಎಲ್ಲೇ ಟೆಂಪಲ್ ರಾಮ ಮಂದಿರ ನಮ್ಮದು ಬೆಳಗೇರಿ ಬಸ್ ಸ್ಟ್ಯಾಂಡ್ ಹತ್ರ ಐತಿ. ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮತ್ತೆ ಮುಗಿತೀನಿ.
ಇವತ್ತು ರಾಮನವಮಿ ಇತ್ತು ಮತ್ತು ಇವತ್ತು ಫ್ರೈಡೇನು ಕೆಲಸನೂ ಜಾಸ್ತಿ ಇತ್ತು. ಕೆಲಸ ಮುಗಿಸ್ಕೊಂಡು ಇವನ್ ಆಫ್ಟರ್ನೂನ್ ಊಟನೂ ಲೇಟಾಗಿತ್ತು. 6 ಗಂಟೆಗೆ ಊಟ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ನಾನು ಟೆಂಪಲ್ಗೆ ಹೋಗೋ ಮಟ್ಟ 7 o'clock ಆಗುತ್ತೆ. ನಾ 7 ಗಂಟೆಗೆ ಹೋಗಿ ಎಷ್ಟು 8:10 ಬಂದೀನಿ. 8:10 ಬಂದೀನಿ. ಸೊ ಇವತ್ತು ಚಲೋ ಇತ್ತು, ಕ್ಲೈಮೇಟ್ ಕೂಲ್ ಇತ್ತು. ನಾನು ಇಲ್ಲಿಂದ ಫಸ್ಟ್ ರಾಮ ಮಂದಿರ ಬಸ್ ಸ್ಟ್ಯಾಂಡ್ ಹತ್ರ ಐತಿ ಬೆಳಗ್ಗೆ ಒಳಗೆ ರಾಮ ಮಂದಿರ್ಗೆ ಹೋದೆ. ರಾಮ ಮಂದಿರ್ಗೆ ಹೋಗಿ ಸ್ವಲ್ಪ ಹೊತ್ತು ನಾನು ಕುಂತ ಅದಾದಮೇಲೆ ನಾನು ಹೋದೆ ಅಂಬಾಭವಾನಿ ಗುಡಿ, ಅಲ್ಲಿಂದ ಈರಣ್ಣ ಗುಡಿ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 1 hour 1.5 hour ಆಯಿತು. ಹೋಗಿ ಇವತ್ತು ಬಂದೀನಿ. ಇವತ್ತು ಫ್ರೆಶ್ ಅಪ್ ಆಗಿ ಬಂದು 1 ತಾಸು ಮಮ್ಮಿ ಪಪ್ಪ ಜೊತೆ ಮಾತಾಡ್ಕೊಂಡು ಕೊಡೋ ಅಷ್ಟೊತ್ತಿಗೆ ಮತ್ತೊಂದು ತಾಸು ಆದರೆ ಇವಾಗ ಆಲ್ರೆಡಿ 9:45 ಆಗಿದೆ. ಆಲ್ಮೋಸ್ಟ್ 10 ಗಂಟೆ ಆಗೈತಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡಿ ಊಟ ಮಾಡಿ ಮಲ್ಬೋದು. ಮತ್ತಿನ್ನೇನೆ ನಾಳೆ ಸ್ಯಾಟರ್ಡೆ ಸಂಡೇ ಕೆಲಸ ಇರೋಲ್ಲ. ಸ್ವಲ್ಪ ಚಿಲ್ ಮಾಡಿ ಪರ್ಸ್ನಲ್ ಏನು ವರ್ಕ್ ಅದ ಪರ್ಸ್ನಲ್ ವರ್ಕ್ ಮಾಡ್ತಾಯಿದ್ದೀನಿ. ನೈಟ್ ಊಟ ಘೀ ರೈಸ್. ಇದು ಐಬ್ರೋ ಶೇಪ್ ಮಾಡ್ಕೋಬೋದು ಇದರಿಂದ ಐಬ್ರೋಸ್. ಇವಾಗ ರಾತ್ರಿ 11 ಗಂಟೆ ಆಗೈತಿ. ಸ್ವಲ್ಪ ಹೊತ್ತಲ್ಲ ಟೈಮ್ ಪಾಸ್ ಮಾಡಿ ಒಳಗೆ ಹೋಗಿ ಮಕ್ಕಳು. ಇವಾಗ ರಾತ್ರಿ 11 ಗಂಟೆ ಮಲ್ಗೋದು.